ತಮ್ಮೆಲ್ಲರೊಳಗಿನ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಸಂತಸ ಹಾಗೂ ಸಂಭ್ರಮದ ದಿನ ಅಂತ ಪರಿಭಾವಿಸ್ತೇನೆ. ಕಾರಣ, ಭಾವಗೀತೆಯ ಮುಖಾಂತರ ಜನಮನದ ಭಾವದಲ್ಲಿ ಹಸಿರಾಗಿರುವಂಥ ಕವಿ ಎಂದರೆ ನಮ್ಮ ಆತ್ಮೀಯರಾದ ಜಯಪ್ಪ ಹೊನ್ನಾಳಿಯವರು. ಅವರನ್ನು 3ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ರಟ್ಟೆಹಳ್ಳಿ ತಾಲೂಕಿನ ಅಲ್ಲೂರು ಗ್ರಾಮದಲ್ಲಿ ನಡೆಯುವಂಥ ಸಾಹಿತ್ಯ ಸಮ್ಮೇಳನದಲ್ಲಿ. ಹಳ್ಳೂರು 4000 ವರ್ಷಗಳ ಇತಿಹಾಸವನ್ನು, ಪುರಾತತ್ವವನ್ನು ಹೊಂದಿರುವಂಥ ಒಂದು ಪುಟ್ಟ ಗ್ರಾಮ. ಹೊಯ್ಸಳರ 3ನೇ ಬಳ್ಳಾಳ ತನ್ನ ರಾಜಧಾನಿಯಾಗಿ ಮಾಡಿಕೊಂಡು ಆಳಿದ ಆ ಕ್ಷೇತ್ರ ಪುಣ್ಯವಾದದ್ದು. ಅಷ್ಟೇ ಅಲ್ಲ, ನಮ್ಮ ಜಯಪ್ಪ ಹೊನ್ನಾಳಿಯವರು ಸರ್ವಜ್ಞನ ಊರಾದಂಥ ಮಾಸೂರಿಂದ ಬಂದಂಥವರು. ಅದನ್ನು ಮದಗದ ಮಾಸೂರು ಅಂತ ಹೇಳ್ತೀವಿ. ಜಾನಪದದಲ್ಲಿ ಮಾಯದಂಥ ಮಳೆ ಬಂತನ್ನ ಮದುಗಾದ ಕೆರೆಗೆ, ಆ ಕೆರೆ ಇರುವುದು ಕೂಡ ಮಾಸೂರಲ್ಲೇ. ಸರ್ವಜ್ಞನ ನೆಲೆಯಲ್ಲಿ ಅಷ್ಟೇ ಅಲ್ಲ, ಶರಣ ಪರಂಪರೆಯ ಅಲ್ಲಮ ಅಕ್ಕಮಹಾದೇವಿ ಸತ್ಯಕ್ಕೆ ಓಡಾಡಿದ ನೆಲದಲ್ಲಿ ಈ ಕವಿಯನ್ನು ಆಯ್ಕೆ ಮಾಡಿರುವುದು ನಿಜಕ್ಕೂ ಸಂತಸದ ಸಂಗತಿ. ಯಾಕೆಂದರೆ ಜಯಪ್ಪ ಅವರ ಬದುಕಿನ ಹಿನ್ನೆಲೆಯನ್ನು ನಾವು ನೋಡಿದಾಗ ಕಷ್ಟದ ಕುಲಿಮೆಯಲ್ಲಿ ಅರಳಿದ ಸಾಮರ್ಥ್ಯದ ಕಮಲ. ಅವರೇ ಹೇಳುವ ಹಾಗೆ ಹರಿದ ಬಟ್ಟೆ, ಹಸಿದ ಬಟ್ಟೆಯ ದಿನಗಳನ್ನು ಅವರು ಸ್ಮರಿಸಿಕೊಳ್ತಾರೆ. ಕಷ್ಟದ ದಿನವೇ ಅವರ ಬದುಕಿನ ವ್ಯಕ್ತಿತ್ವಕ್ಕೆ ಪೂರಕವಾಯಿತು. ಈ ಸಂದರ್ಭದಲ್ಲಿ ನನ್ನ ಶಿಷ್ಯ ಸ್ವರೂಪರಾದಂಥ ಕವಿ ರಂಗಮ್ಮ ಹೊದೇಕಲ್ ಹೇಳುವ ಹಾಗೆ, ಎದೆಯ ಬೆಂಕಿಗೆ ತುಪ್ಪ ಸುರಿದರೇನಂತೆ, ಬೆಂಕಿಯ ನುಂಡವರೇ ಬೆಳಕು ಹಂಚುತ್ತಾರೆ. ಇದಕ್ಕೆ ಬದ್ಧರಾದವರು ಜಯಪ್ಪ ಕವಿಯವರು. ಅನೇಕ ಭಾವಗೀತೆಗಳ ಇಂಚರದ ಸಿಂಚನವನ್ನು ನಾಡಿನ ಆದ್ಯಂತ ಮೂಡಿಸಿ ಜನಮನದ ಭಾವದಲ್ಲಿ ಹಸಿರಾಗಿರುವ ಕವಿ. ನಮ್ಮ ಸಮಕಾಲೀನ ಸಂದರ್ಭದ ಮಹತ್ವ ಕವಿಗಳಲ್ಲಿ ಕವಿಯೂ ಕೂಡ ಒಬ್ಬರು ಅಂತ ನಾನು ಹೇಳ್ತೇನೆ. ಅವರಿಗೆ ಸಿದ್ಧಿಸಿದೆ. ಆ ನೆಲದ ಗುಣವೇ ಹಾಗೆ. ಹೇಳುವುದನ್ನು, ಸಾಗರದಷ್ಟಿರುವುದನ್ನು ಸಾಸಿವೆಯಲ್ಲಿ ಹೇಳುವ ಸಾಮರ್ಥ್ಯ, ಸಿಂಧುವನ್ನು ಬಿಂದುವಿನಲ್ಲಿ ಅಡಗಿಸಿಟ್ಟಂಥ ಕವಿ ಜಯಪ್ಪ ಅವರು. ಅವರ ಹೈಕು ಹೀಗಿದೆ: 12ನೇ ಶತಮಾನದ ಆ ವಚನಕಾರರ ಚಿಂತನೆಯನ್ನ ಗ್ರಹಿಸಿದ ಜಯಪ್ಪ ಅವರು ಕಟ್ಟಿಕೊಡ್ತಾರೆ. ಬೆವರುಂಡ ಜನರ ತುಟಿ ಹೊಲಿಗೆಗಳ ಭಕ್ತಿಯಿಂದ ಬಿಚ್ಚಿಬಿಟ್ಟ ಬಸವಣ್ಣ, ವಚನಗಳು ಕಲ್ಯಾಣ ತುಂಬಿದವು. ಎಂತಹ ಮಾತು! ಅವರ ಅನೇಕ ಗೀತೆಗಳು ನೊಂದವರ, ಬೆಂದವರ ಕಣ್ಣೀರನ್ನು ಹೊರಿಸಿವೆ. ವಾಲ್ಮೀಕಿಯವರು ರಾಮಾಯಣದಲ್ಲಿ ಹೇಳುವ ಹಾಗೆ ರುದಿತಾನುಸಾರಿ ಕವಿ ಅಂತ ಹೇಳ್ತಾರೆ. ರುದಿತ ಅಂದರೆ ನೋವು, ದುಃಖ, ಸಂಕಟ. ಕವಿತೆ ದುಃಖವನ್ನು ಒರೆಸಬೇಕಾಗಿದೆ. ನಮ್ಮ ನರಸಿಂಹಸ್ವಾಮಿಯವರು ತಮ್ಮ ಕವಿತೆಯಲ್ಲಿ ಇದನ್ನೇ ಹೇಳ್ತಾರೆ: ಬದುಕು ಕಂಬನಿ, ಬದುಕು ಕರವಸ್ತ್ರ ಕವಿತೆ. ಕವಿತೆ ನೊಂದವರಿಗೆ ಬೆಳಕಾಗಬೇಕಾಗಿದೆ, ಕಂಬನಿಯನ್ನು ಒರೆಸಬೇಕಾಗಿದೆ. ಅಂತಹ ಕವಿತೆಗಳನ್ನು ನಮ್ಮ ಜಯಪ್ಪ ಹೊನ್ನಾಳಿಯವರು ಕಟ್ಟಿಕೊಟ್ಟು ಜನಮನದ ಭಾವದಲ್ಲಿ ಅವರು ಬೆಳಕಾಗಿದ್ದಾರೆ. ಈ ಸಹೃದಯರನ್ನು ರಟ್ಟಹಳ್ಳಿಯ ಜನತೆ, ಸಾಹಿತ್ಯ ಪ್ರೇಮಿಗಳು ಅವರನ್ನು ಆಯ್ಕೆ ಮಾಡಿಕೊಂಡಿರೋದು ನಮ್ಮೆಲ್ಲರಿಗೂ ಕೂಡ ಸಂತಸದ ಸಂಗತಿ. ಜಯಪ್ಪ ಅವರ ಆಶಯ ಅಂತಂದರೆ ಕನ್ನಡ ನಾಡಿನ ಕನ್ನಡಿಗರ ಮಕ್ಕಳೆಲ್ಲರೂ ಕೂಡ ಕನ್ನಡಿಗರಾಗಬೇಕು ಎನ್ನುವ ಧ್ಯೇಯವನ್ನು ಇಟ್ಕೊಂಡಿದ್ದಾರೆ. ಈ ಸಮ್ಮೇಳನದಲ್ಲಿ ಅವರ ಆಶಯ ಈಡೇರಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹಾಗೂ ಜಯಪ್ಪ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಪರಿಸಮಾಪ್ತಿಗೊಳಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು.